ವಯಸ್ಸಿಗೆ ತಿಳಿಯಲ್ಲ. ಅನೇಕ ನಮ್ಮ ತಾಲೂಕಿನ ಮುಖಂಡರು ಇಲ್ಲಪ್ಪ ಅವ್ರು ಹೇಳಿದ್ರು ನಾನು ಜೀವಕ್ಕೆ ಬಂದು ಕ್ಯಾಂಡಿಡೇಟ್ ಇದ್ದೀವಿ ನಾವು ಮಾತಾಡಿದ್ವಿ. ನಾವು ಕ್ಯಾಂಡಿಡೇಟ್ ಇಲ್ಲ ಇನ್ನ 2 ವರ್ಷದ ಯಾರು ಸ್ಪರ್ಧೆ ಮಾಡಿದ್ರೆ ರಾಜಕೀಯ ಸನ್ಯಾಸಿಗಳಿಲ್ಲ, ರಾಜಕಾರಣದ ಸನ್ಯಾಸಿ ನಾವು ರಾಜಕಾರಣ ಮಾಡ್ತೇವೆ. ಸಾಯುವವರೆಗೂ ರಾಜಕೀಯ ಇರ್ತೇವೆ. ನಮ್ಮಪ್ಪ ರಾಜಕೀಯ ಕಳಿಸಿದ್ರೆ ಅದಕ್ಕೆ ಜನಸೇವೆ ಮಾಡಕ್ಕೆ ಅವ್ರ ರಾಜಕಾರಣದಲ್ಲಿ ಇರ್ತೇವೆ. ಸ್ಪರ್ಧೆ ಕಾಂಗ್ರೆಸ್ ಪಕ್ಷ ನೀವು ಮಾಡಪ್ಪ ಸದ್ಯ ನಿಮ್ಗೆ ಕೇಳ್ತಾ ಇದ್ದಾರೆ ಸ್ಪರ್ಧೆ ಮಾಡ್ತೇವೆ. ಇಲ್ಲ ನನಗೆ ಮತ್ತೆ ಅವನೇ ಬಹಳ ಒಳ್ಳೆ ಅವನಿಗೆ ಟಿಕೆಟ್ ಕೊಡ್ತಾರೆ ನಾವೇನ್ ಬೇಡ. ಈಗ ನಾವು ಅವನಿಗೆ ಟಿಕೆಟ್ ಕೊಡಬಾರ್ದು, ನಮ್ಗೆ ಟಿಕೆಟ್ ಕೊಡೋದು ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ ಪಕ್ಷ ಉಳಿಸಲಿಕ್ಕೆ ಬಂದಿಲ್ಲ. ಆದೇಶ ಅದಕ್ಕೆ ನಾವು ಜಾತಿ ಧರ್ಮದ ಮಾಡಿರೋ ಜನರಲ್ಲಿ ಮನವರಿಕೆ ಮಾಡ್ಬೇಕು. ಪಕ್ಷದವರು ಜನ ಆದಾಗ ನಾವು ಇಬ್ರು ವೇದಿಕೆ ಸಪೋರ್ಟ್ ಮಾಡಿದ್ರು ಜನ ಸೀಟ್ ಹಾಕೋತಾರ, ಅದು ನೋಡ್ತಾರೆ ಮುಂದೆ. ನಾವು ಮಾಡ್ತೇವೆ, ಯಾರು ಇದು ಮಾಡೋದು. ಪಕ್ಷದ ಶಿಸ್ತಿನ ಸಿಪಾಯಿಗಳನ್ನು ಮೇಲೆ ಪಕ್ಷದ ಯಾವುದೇ ಅಭ್ಯರ್ಥಿ ಇರಲಿ ನಾವು ಮಾಡ್ಲಿಕ್ಕೆ ತಯಾರಿದ್ರು. ಅದ್ರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ. ಬಟ್ ಇಲ್ಲಿ ಏನ್ ಡೇ ಬೈ ಡೇ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗ್ತಾ ಇದೆ. ಬರೀ ಒಂದೇ ಕಮಿಟಿಗೆ ಅವರೆಲ್ಲ ಎನ್ಕರೇಜ್ ಮಾಡ್ತಾರೆ. ಚೇರ್ಮನ್ ಅವರಿಗೆ ಎಲ್ಲರಿಗೆ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ದಲಿತ ವರ್ಗದವರಿಗೆ ಪೊಲೀಸ್ ಮಾಡ್ತಾ ಇದಾರೆ. ಇದರಿಂದ ಅವ್ರೇನ್ ವೋಟ್ ಬ್ಯಾಂಕ್ಗಳು ನಮ್ಮ ಅವ್ರು ನಮ್ಮಿಂದ ದೂರ ಹೋಗ್ತಾ ಇದ್ರು. ಅದು ನಮ್ಮ ಪಕ್ಷಕ್ಕೆ ಒಂದು ರೀತಿಯ ಹಾನಿ ಆಗ್ತಕ್ಕಂಥ ವಾತಾವರಣ ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಟ್ರೆಸ್ಟ್ ಆಫ್ ಪಾರ್ಟಿ ಸೇವ್ ನಡೆಸೋದು ನನಗೆ ಗೊತ್ತಿದೆ. ಈ ಚುನಾವಣೆ ಎಲ್ಲ ಆಯ್ತಪ್ಪ ಕೇರಳದಲ್ಲಿ ಉತ್ತರ ಪಟ್ಟಲ್ಲಿ ಮತ್ತೆ ಹೇಳಿದ್ದೀನಿ. ಈ ಬಂದ್ಯಾರಪ್ಪ ಈ ಬಂದ್ಯಾರ 26 ಸೊಸೈಟಿದಲ್ಲಿ 24 ಲಿಂಗಾಯತ ಸಮಾಜ ಚೇರ್ಮನ್ಗಳು ಕೂಡ PLD ಅವ್ರ MLA ಎಲೆಕ್ಷನ್ ಯೂಸ್ ಮಾಡ್ಯಾರ. ಸ್ವಂತ ಅವನಿಗೆ PLD ಬ್ಯಾಂಕ್ ಅಧ್ಯಕ್ಷ, ಯೋಜನಾ ಅಧಿಕಾರಿ ಅವರೇ, ಉಪಾಧ್ಯಕ್ಷರು ಅವರೇ, ಎಲ್ಲ ನಿಮ್ಮ ಅಂಕಿಅಂಶ ಲಿಸ್ಟೇ ಕೊಡ್ತೀನಿ. ಒಂದೇ ಒಂದು ಸೊಸೈಟಿದ ಒಂದೇ ಒಂದು ದಲಿತ ಮಾಡಿದ್ರೆ ಅದು ನಾವು ಎಲ್ಲ ಇಂಟ್ರೆಸ್ಟ್ ತಗೊಂಡು ನಮ್ಮ ಸುತ್ತೂರು ಸಾಜಿಮನೆ ತಗೊಂಡು ಒಂದು ಹೆಸರು ಪಟ್ಟಿದ್ರೆ ಒಬ್ಬನೇ ಆಗ್ತದೆ. ಸೊಸೈಟಿಗಳು ಆದಕ್ಕೆ ಹೇಳ್ತೇವೆ ಅವ್ರದೇ ಆದಂತ ಏನಂತಾರದು ಮನಿ ವ್ಯವಹಾರ ಅವ್ರ ಮಂದಿಗೆ ಸಾಲ ಮನ್ನಾನು ಅವರಿಗೆ ಬಡವರಿಗೆ ಸಾಲ ಸಿಗಲ್ಲ. ಸಮಿತಿ ಮಾಡ್ಲಿಕ್ಕೆ ಎಷ್ಟು ದಿನ ಗಡುವು ಕೊಡ್ತೀರಿ? ನಾಳೆ ಹೋಗಿ ಹೇಳ್ತೀವಿ. ಈಗ ಎಲೆಕ್ಷನ್ ನಡೆಯುವ ಅಂದ್ರೆ ಒಂದು 10 ದಿನ ಹೋಗ್ಬೋದು. ಬಟ್ ಶೀಘ್ರದಲ್ಲಿ ಒಂದು ತಿಂಗಳಲ್ಲಿ ಆಗ್ಬೇಕು. ಇಂಟ್ರೆಸ್ಟ್ ಆಫ್ ಪಾರ್ಟಿ ಇದು ಸಮಿತಿ ಅಧ್ಯಕ್ಷರಲ್ಲಿ ಆಗ್ತಕ್ಕಂಥ ಬಹಳ ಸೇರ್ಕೊಡ್ತೇವೆ ಮಾಡ್ತಾರೆ. ಆದ್ರಿಂದ ಅವ್ರು ಹೇಳ್ತೀನಿ ನೋಡಿ ನಮ್ಮ ಹೈಕಮಾಂಡೇ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಡೆಲ್ಲಿಗೆ ಹೋದಂಗೆ ಆಮೇಲೆ ಸುದ್ದಿವಾರ ಬರ್ತಾರೆ. ಅವರಿಗೆ ಇರ್ತವೆ ಟೆಕ್ನಿಷ್ ಅಧ್ಯಕ್ಷ ನಮ್ಮ DK ಶಿವಕುಮಾರ್ ಕಮಿಟಿ ಜಯಪ್ರಕಾಶ್ ಪಾಟೀಲ್ ನಾವು ಮುಖಂಡರಿಗೆ ನಿಯೋಗಕ್ಕೆ ಬಿಟ್ಟಿರಲ್ಲ. ಯಾರ್ಯಾರು ಬರ್ತಾರೆ ತೋರುತ್ತೆ. ನಿಯೋಗ ಮಾಡಿ ಹಂಗ ನಾ ಕಳೆದ ಸಾಯಿಸ್ಲಿಕ್ಕೆ ಬರ್ತಾವ ತೋರಿಸೋ ಮಾಡೋದಲ್ಲ. ಮುಖಂಡರು ಒಂದು 5 ಮಂದಿ ಹೇಳಿದ್ರು ಅಷ್ಟೇ, 4 ಮಂದಿ ಹೇಳಿದ್ರು ಅಷ್ಟೇ, 100 ಮಂದಿ ಹೇಳಿದ್ರು ಅಷ್ಟೇ. ವಿಷಯ ಅವ್ರಿಗೆ ಗಮನಕ್ಕೆ ಬಂದಾಗ ಅವರು ಅದ್ರ ತಿಳ್ಕೊತಾರ. ತಿಳ್ಕೊಂಡು ನಾವು ಹೇಳಿದ್ರೆ ಸತ್ಯ ಇದೆ ಇಲ್ಲ ತೋಲನೆ ಮಾಡಿ ಅವ್ರು ಎಕ್ಸೆಪ್ಟ್ ಹೋಗ್ತಾರೆ. ಈಗ ನೋಡಿ ನಿಮ್ಮ ಉದಾಹರಣೆ ಕೊಡೋದಾಗಿ ಮರ ಅಧ್ಯಕ್ಷ ಅವ್ರು ಲಿಂಗಾಯತ, ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಲಿಂಗಾಯತ ಮಾಡಿದ್ರು. ಕೃಷಿ ಒಕ್ಕಲ್ತನ ಮಾಷಾಲ TAPC ಅವರೇ ಲಿಂಗಾಯತ. PLD ಬ್ಯಾಂಕ್ ಅಧ್ಯಕ್ಷರು ಕೂಡ ವಿರೋಧ ಮಾಡ್ಯಾನ ಅವನಿಗೆ ಅಧ್ಯಕ್ಷ. ಹೆಸರು ಕೊಡ್ತೇವೆ ಎಲ್ಲರೂ ಅವರಲ್ಲಿ ಪಾಟೀಲ್ ಹೆಸರು ಕೊಡ್ತೇವೆ ಡೀಟೇಲ್. ಈಗ ಯಾವ್ದೇ ಹೆಸರಿನಲ್ಲಿ ಹೈಲೈಟ್ ಮಾಡ ಬಂದಿಲ್ಲ. ಒಂದು ಕಮ್ಯುನಿಟಿಗೆ ಮಾತ್ರ ಸೀಮಿತವಾದ ರಾಜಕಾರಣಗಳು ಲೀಡರ್ಗಳು ಆಗಬಾರ್ದು. ಇದು ಸಾಮೂಹಿಕ ನಾಯಕತ್ವದ ಪಕ್ಷ. ಇದಕ್ಕೆ ಒಂದು ಶೋಷಿತ ಜನಾಂಗದ ಒಂದು ವಿಶ್ವಾಸದ ಮೇಲೆ ಸೆಕ್ಯುಲರಿಸಂ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇಂಥ ಸಂದರ್ಭದಲ್ಲಿ ಎಲ್ಲಾ ಜಾತಿ ತಗೊಂಡೋಗೋಣ ನಮ್ಮ ಉದ್ದೇಶ. ವಿಶೇಷ 16ರಲ್ಲಿ 15 ಕೊರಳಿಗೆ ಒಂದೇ ಕೆಲಸ ಮಾಡಿದ್ರು. ಪಂಚ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು ಅವರೇ, ಅಧ್ಯಕ್ಷ ಒಂದು ನಮ್ಮ ಪ್ರಕಾಶ್ ಚಂದ್ರ ಪಟ್ಟ. ಯಾಕೆ ಅವ್ರು ಚೇರ ಹಾಕಿಕೊಂಡು ಅವ್ರು ಹೇಳೋದಕ್ಕೆ ಸ್ಟೇಟ್ಮೆಂಟ್ ಕೊಡ್ಬೇಕು ಮತ್ತೇನಿಲ್ಲ. ಈ ರೀತಿ ಆಗಿದೆ. DCC ಬ್ಯಾಂಕ್ ಡೈರೆಕ್ಟರ್ಗಳು ಅವರೇ. ಈಗ ಮೊನ್ನೆ ಇನ್ನೊಂದು ಬಂದಿಲ್ಲ ಇಷ್ಟೆಲ್ಲ ಕನ್ನಡ ಅಂದ್ರೆ ಈಗ APMC ಅಧ್ಯಕ್ಷರು ಕೂಡ ಒಂದು ಲಿಂಗಾಯತ ಹೋಗ್ಯದ ಈ ಶೀಘ್ರದಲ್ಲಿ ಆಡೋದಂತ ಸುದ್ದಿ.
ಇವೆಲ್ಲ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಕ್ಕೆ ನಾವು ಸುದ್ದಿ ಮಾಧ್ಯಮದ ಮುಖಾಂತರ ನಾವು ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಕೊಡ್ತಾ ಇದ್ದಪ್ಪ, ಯಾರು ಪಕ್ಷ ಬಿಡಬೇಡ್ರಿ, ನಾವು ನಿಮ್ ಜೊತೆಗಿದ್ದೇವೆ, ಇದನ್ನ ವರಿಷ್ಠ ಗಮನ ತಂದ್ರೆ ನೀವು ನ್ಯಾಯ ಕೊಡ್ತೇವೆ. ಮತ್ತೇನಿದೆ ಕೇಳೋದು. ನಮಸ್ಕಾರ.